ಅಧಿಕಾರಿ ವಿರುದ್ಧ ಮಹಿಳೆ ಪತ್ರ ಬರೀತಾಳೆ, ನನಗೆ ಲೈಂಗಿಕ ಕಿರುಕುಳ ಅದೇ ಬೇಕಾದಂಥ ದಾಖಲೆಗಳನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದೀನಿ, ಆದರೂ ನನಗೆ ನ್ಯಾಯ ಕೊಡಿಸ್ತಿಲ್ಲ ಅಂತೇಳಿ. ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ. ಅದ್ರ ಬಗ್ಗೆ ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ. ಒಂದು ವೇಳೆ ಅದು ಸತ್ಯ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅವರೇ ಹೇಳ್ತಾರೆ ಸರ್, ನಾವು ಏನು ತಪ್ಪಾಗಿಲ್ಲ, ಯಾವುದೇ ರೀತಿಯ ಇಲ್ಲಿ ಏನೂ ಆಗಿಲ್ಲ ಅಂತ ಮತ್ತೆ ರೂಲ್ ನಂಬರ್ ಅವರೇ ಕೊಟ್ಟು ಬರ್ತಾರೆ ಸರ್. ತಪ್ಪಾಗಿಲ್ಲ ವಿಚಾರ ಮಾಡ್ತೀನಿ. ನೀವು ಹೇಳಿದ್ದು ಒಳ್ಳೆಯದಾಗಿದೆ ಸರ್. ವಿಚಾರ ಮಾಡೋಣ. ಮಂತ್ರಿಮಂಡಲದಲ್ಲಿ ಸಮಂಜಸ ಇದೆ, ಎಲ್ಲರಿಗೂ ಹೊಂದಾಣಿಕೆ ಸರಿ ಇದೆ. ಯಾಕಂದರೆ ಈ ಸಿಟಿ ವಿಷಯದಲ್ಲಿ ಕೆಲವೊಂದು ತಮಗೆ ಗೊತ್ತಿಲ್ಲ ಅಂತ ತಾವು ಹೇಳ್ತೀರಿ, ಇನ್ನೊಂದು ಬೇರೆಯವರು ನಿಮ್ಮ ಇಲಾಖೆಯಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೋಡಿದರೆ ಒಟ್ಟಾರೆ ಮಂತ್ರಿಮಂಡಲದಲ್ಲಿ ಏನಾದರೂ ಸರಿ ಇದೆಯೋ ಇಲ್ಲ ಅನ್ನುವಂಥ ಸಮಸ್ಯೆ ನೋಡಿ. ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ. ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು, ಇಲ್ಲ ಗೃಹ ಸಚಿವರ ಆದೇಶ ಮಾಡಬೇಕು. ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದನ್ನು ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇವರು ಹೇಳ್ತಾರೆ, ಹಸ್ತಕ್ಷೇಪ ಮಾಡ್ತಾರೆ. ಈಗ ಜೋಶಿ ಅವರು ಹೇಳಿದ್ದಾರೆ ಅಸಮರ್ಥ ಗೃಹ ಸಚಿವರು ಅಂತೇಳಿ. ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ. ಕಾನೂನಿದೆ, ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕು ಅದನ್ನು ನಡೆಸ್ತೇವೆ. ಯಾವ ಅಸಮರ್ಥತೆ ಇದರಲ್ಲಿ ಯಾವುದೂ ಕಾಣೋದಿಲ್ಲ. ಸರ್, ಹುಬ್ಬಳ್ಳಿ ಧಾರವಾಡ ಹೊಸ ಕಮಿಷನರ್ ಬಂದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಅವೆಲ್ಲವೂ ವಿಷಯ ಆಗಿವೆ. ಮರು ಲಾರಿಗಳು ಹೆಚ್ಚಿಗೆ, ಇಸ್ಪೇಟ್ ಅಡ್ಡಿಗಳು, ಹವಾಲಾದಂದೆ ಯಾವುದೂ ಸಹ ಇಲ್ಲಿ ಅಂತ ಕೈ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ. ಹಾಗಿದ್ರೂ ಬಂದಿದ್ದೇನಲ್ಲ, ನಾನು ರಿವ್ಯೂ ಮಾಡ್ತೇನೆ. ಅದರಲ್ಲೇನು ತಪ್ಪುಗಳು ಕಂಡು ಬಂದಿದ್ರೆ ಅದನ್ನ ಸರಿ ಮಾಡೋಣ. ಥ್ಯಾಂಕ್ ಯು ಸರ್.